ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದ್ರೆ ಇತ್ತೀಚೆಗೆ ಮಾಜಿ ಶಾಸಕರು ಎಲ್ಲ ಒಂದ್ ಕಡೆ ಕಳಪೆ ಕಾಮಗಾರಿ ವೀಕ್ಷಣೆ ಮಾಡಕ್ ಹೋಗಿದ್ರು. ಅದ್ರ ಒಳ್ಳೆ ಬೆಳವಣಿಗೆ. ನಾವು ಕಳಪೆ ಕಾಮಗಾರಿ ವೀಕ್ಷಣೆ ಮಾಡಿದಾಗ ನಾವು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ಸ್ವಾಮಿ, ನೀವು ಗುಂಪು ಕಟ್ಕೊಂಡು ನಿಮ್ ಬೆಂಬಲಿಗರನ್ನ ಕಟ್ಕೊಂಡು ಆ ಗುತ್ತಿಗೆದಾರರಿಗೆ ಅಧಿಕಾರಿಗಳಿಗೆ ಧಮಕಿ ಆಗ್ತಾ ಇದ್ರಲ್ಲ, ಇದೆಲ್ಲೋ ಒಂದ್ ಕಡೆ ಮಾಮೂಲಿ ಅಂದ್ರೆ ರೋಲ್ ಕಾಲ್ ಅನ್ನೋ ಒಂದು ಸನ್ನಿವೇಶ ಸೃಷ್ಟಿ ಆಗುವಂತ ಅನುಮಾನ ವ್ಯಕ್ತಪಡಿಸ್ತಾ ಇದೀವಿ. ಯಾಕಂದ್ರೆ ನೀವು ಕಳಪೆ ಕಾಮಗಾರಿ ವಿಚಾರದಲ್ಲಿ ಮಾತಾಡಿ, ಅಂದಾಜು ಪಟ್ಟಿ ಕೇಳಿ, ಬೇರೆ ವಿಚಾರ ಏನು ಆರೆ ತಗೊಂಡು ಗುದ್ಲಿ ತಕೊಂಡು ಅಧಿಕಾರಿಗಳನ್ನ ಗುತ್ತಿಗೆದಾರ ಏಕವಚನದಲ್ಲಿ ಮಾತಾಡಿದ್ದೀರಿ ನೀವು. ಇವೆಲ್ಲ ಗಮನಿಸಿದಾಗ ಎಲ್ಲೋ ಒಂದ್ ಕಡೆ ನಿಮ್ ಬೆಂಬಲಿಗರಿಗೋ ಇಲ್ಲ ಏನೋ ಒಂದ್ ಕಡೆ ನೀವು ಯಾವ್ದೋ ಒಂದು ಮಾಮೂಲಿ ವ್ಯವಸ್ಥೆ ಬಗ್ಗೆ ಅನುಮಾನ ನಮಗ್ ಬರ್ತಾ ಇದೆ. ಮತ್ತೊಂದು ವಿಚಾರದಲ್ಲಿ ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ. ನಿಮ್ಮ ಅಭಿವೃದ್ಧಿ ಏನು ಸ್ವಾಮಿ? 15 ವರ್ಷ ನಿಮ್ಮ ಅಧಿಕಾರದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅದನ್ನ ಒಂದು ಶ್ವೇತಪತ್ರ ಹೊಡಿಸ್ಬಿಡಿ. ನಾವು ಅದಕ್ಕೆ ತಕ್ಕಂತೆ ಏನ್ ದಾಖಲೆಗಳು ಕೊಡ್ಬೇಕು ನಾವು ಕೊಡ್ತೀವಿ. ಎಲ್ಲಿ ನಾನ್ ಕಂಡಾಗೆ ಒಂದು ಬೆರಳಿಕೆಯಷ್ಟು ಅಭಿವೃದ್ಧಿ. ಈ 15 ವರ್ಷ ಅಧಿಕಾರದಲ್ಲಿ ನಿಮ್ದು ಅಭಿವೃದ್ಧಿ ಏನಂದ್ರೆ, ನಿಮ್ಮ ಬೆಂಬಲಿಗರು ಸಾರ್ವಜನಿಕರ ಆಸ್ಪತ್ರೆ ಮಾಡೋರು, ಸುಣ್ಣ ಬಣ್ಣ ಹೊಡೆಯೋ ಕೆಲಸ, ಕೆಲವು ಪತ್ರಿಕೆಗಳು ವರದಿ ಆಗಿತ್ತದು. ಮಿನಿ ವಿಧಾನಸೌಧ ಮತ್ತು ಸಾರ್ವಜನಿಕ ಪತ್ರಿಕೆಗಳು ವರದಿ ಮಾಡಿದ್ರು ಕಳಪೆ ಕಾಮಗಾರಿ ಅಂತ. ಅವತ್ತು ಇಲ್ದಿರೋ ಕಾಳಜಿ ಇವತ್ತು ಯಾಕೆ ಹೇಳಿ ಮಾಜಿ ಶಾಸಕರೇ? ಆಮೇಲೆ ಮಿನಿ ವಿಧಾನಸೌಧ ಸಂಪೂರ್ಣ ಕಳಪೆ. ಇವತ್ತು ಬಂದು ನೋಡಿ, ವೀಕ್ಷಣೆ ಮಾಡಿ. ಮೇಲ್ಚಾವಣಿ ಕುಸಿತೈತೆ, ಮಳೆ ನೀರು ಬಂದ್ರೆ ಸೋರ್ತೈತೆ. ಇವೆಲ್ಲ ನಿಮ್ಮ ಅಧಿಕಾರದಲ್ಲಿ ಆಗಿದ್ದು ಕಾಮಗಾರಿ. ಇದನ್ನ ಫಸ್ಟ್ ಪರಿಶೀಲನೆ ಮಾಡ್ಬಿಟ್ಟು ನೀವು ಉತ್ತರ ಕೊಡಿ. ಆಮೇಲೆ ನಿಮ್ಮ ಅಭಿವೃದ್ಧಿ ಬಗ್ಗೆ ಬಹಳ ಎದೆ ತಟ್ಕೊಂಡು ಹೇಳ್ತೀರಲ್ಲ, ನಿಮ್ಮ ಸಮುದಾಯ ಇರೋ ಗ್ರಾಮಗಳಿಗೆ ನೀವೇನ್ ಕೊಟ್ಟಿದ್ದೀರಿ? ನಾವು ಎಲ್ಲೋ ಒಂದ್ ಕಡೆ ಮೊನ್ನೆ ಹೋಗಿದ್ದು, ನಿಮ್ ಸಮುದಾಯ ಇರೋ ಕಡೆ ಗ್ರಾಮಕ್ಕೆ ನಮ್ಮ ಶಾಸಕರಂತ ಡಿ ರವಿಶಂಕರ್ ಅನುದಾನದಲ್ಲಿ ಒಂದು 25 ಲಕ್ಷ ರೂಪಾಯಿ ಅನುದಾನ ರಸ್ತೆ ಕಾಮಗಾರಿಗೆ ಹಾಕಿದ್ರು. ಅವತ್ತು ಹೋಗಿದ್ದು ಆ ಗ್ರಾಮಕ್ಕೆ. ಹೋದಾಗ ಸ್ವಾಮಿ, ಒಂದು ವ್ಯವಸ್ಥೆ ಇಲ್ಲ. ಏನ್ ಮಾಡಿದ್ದೀರಿ? ನಿಮ್ ಸಮುದಾಯಕ್ಕೆ ನೀವೇನ್ ಮಾಡಿದ್ದೀರಿ? ಎದೆ ತಟ್ಕೊಂಡು ಹೇಳ್ತೀರಲ್ಲ ನೀವು. ಫಸ್ಟ್ ಅದಕ್ಕೆ ಉತ್ತರ ಕೊಡಿ ಮಾಜಿ ಶಾಸಕರೇ. ನಿಮ್ಗೆ ನೇರವಾಗಿ ನಾವು ಕಾಂಗ್ರೆಸ್ ಪಕ್ಷದವರು ನೇರವಾಗಿ ಸವಾಲಾಗ್ತಾ ಇದ್ದೀವಿ. ಬನ್ನಿ ಮಾಧ್ಯಮ ನೀವು ಮುಖಾಂತರ ನಾವು ನೇರವಾಗಿ ಮಾಜಿ ಶಾಸಕ ಸವಾಲಾಗ್ತಾ ಇದ್ದೀವಿ. ಆಮೇಲೆ ಮತ್ತೊಂದು ಬಹಳ ಗಂಭೀರ ವಿಚಾರ ಏನು ಅಂದ್ರೆ, ಅವರು ತಮ್ಮ ಅಧಿಕಾರದಲ್ಲಿ ಎಲ್ಲೋ ಭಾಷಣ ಮಾಡಿದ್ರೆ ಎದೆ ತಟ್ಕೊಂಡು ಹೇಳೋರು, ನನ್ನ ಸ್ವಂತ ಸಂಪಾದನೆಯಲ್ಲಿ ನಾನು ಈ ಕ್ಷೇತ್ರದ ಸಮಾಜ ಸೇವೆ ಮಾಡ್ತಾ ಇದ್ದೀನಿ ಅಂತ, ಸ್ವಂತ ದುಡ್ಡಲ್ಲಿ. ಇವತ್ತು ಸೋತ್ ಮೇಲೆ ನಿಮ್ ಸಂಪಾದನೆ ನಿಂತೋಯ್ತಾ ಸ್ವಾಮಿ? ಯಾಕೆ ಇವತ್ತು ಸಮಾಜ ಸೇವೆ ನಿಲ್ಸಿದ್ದೀರಿ ನೀವು? ಅಲ್ಲಿಗೆ ನಿಮ್ ಅರ್ಥ ಏನು? ಅಧಿಕಾರದಲ್ಲಿ ಇದ್ದಾಗ ಕೆಲವು ಅಧಿಕಾರಿಗಳು ಗುತ್ತಿಗೆದಾರರು ನಿಮ್ಗೆ ಹಣ ಸಂದಾಯ ಮಾಡ್ತಾ ಇದ್ರು, ಆ ದುಡ್ಡಲ್ಲಿ ನೀವು ಸಮಾಜ ಸೇವೆ ಮಾಡ್ತಾ ಇದ್ರಿ. ನೀವು ಓಟಿಗೋಸ್ಕರ ಸಮಾಜ ಸೇವೆ ಮಾಡ್ತಿದ್ರು, ಇಲ್ಲ ಜನರ ಮೇಲೆ ಕಾಳಜಿಗೋಸ್ಕರ ಸಮಾಜ ಸೇವೆ ಮಾಡ್ತಿದ್ರು? ಇದ್ರ ಬಗ್ಗೆ ಕುಲಂಕುಷವಾಗಿ ಉತ್ತರ ಕೊಡಿ ಸ್ವಾಮಿ. ಹೇಳ್ಬಿಟ್ಟು ಇವತ್ತಿನ ಪತ್ರಿಕಾಗೋಷ್ಠಿಗೆ ನಿಮಗೆ ಧನ್ಯವಾದ ಹೇಳ್ತೀನಿ. ಕಳಪೆ ಕಾಮಗಾರಿ ಅಂತ ಒಪ್ಕೊಂಡಿಲ್ಲ ಸ್ವಾಮಿ. ಅಂದಾಜು ಪಟ್ಟಿ ಏನದೆ? ಅಧಿಕಾರಿ ಗುತ್ತಿಗೆದಾರ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾವನೆ. ನೀವು ಈ ಕ್ಷೇತ್ರದ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ 15 ವರ್ಷ ಅಧಿಕಾರದಲ್ಲಿ ನೀವು ತೋರಿಸಂತ ಕಾಳಜಿ ಇವತ್ತು ಯಾಕೆ ತೋರಿಸ್ತಾ ಇದ್ದೀರಿ? ಆಮೇಲೆ ಅದೇ ಬಂದು ಯಾವ್ದೋ ಆ ಸ್ಪಾಟ್ಗೆ ಬಂದು ನೀವು ಗಾರೇನು ಯಾರೇ ತಗೊಂಡು ಕೆರಿತಾ ಇದ್ದೀರಲ್ಲ, ನೀವು ಯಾವ ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳ ನೀವು? ಇದು ಉತ್ತರ ಕೊಡಿ ಮಾಜಿ ಶಾಸಕರೇ. ಕಾಮಗಾರಿ ಮಾಡ್ತಾವ್ರೆ ಸರ್. ಶಾಸಕರು ಇವತ್ತು ಬರ್ತಿದ್ದಾರೆ, ಅವರು ಅಧಿವೇಶನದಲ್ಲಿ ಇದ್ರು, ಬೆಂಗಳೂರಿಂದ ಇವತ್ತು ಬರ್ತಿದ್ದಾರೆ. ನಾವು ಶಾಸಕರನ್ನ ಕರ್ಕೊಂಡು ಹೋಗ್ಬಿಟ್ಟು ರಸ್ತೆಯನ್ನ ಪರಿಶೀಲನೆ ಮಾಡ್ತಾ ಇದೀವಿ. ವ್ಯತ್ಯಾಸ ಆದ್ರೆ ಸರ್, ನಾವು ಗುತ್ತಿಗೆದಾರ ಮತ್ತು ಅಧಿಕಾರಿಗೆ ತಿಳಿ ಹೇಳಿ, ಬುದ್ಧಿ ಹೇಳಿ, ಅಂದಾಜು ಪಟ್ಟಿ ವೆಚ್ಚದಂತೆ ಕೆಲಸ ಮಾಡಿಸ್ತೀವಿ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಶಾಸಕರ ಜವಾಬ್ದಾರಿ.